ಹಲೋ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನಲ್ಲಿ ನಾನು ಈಸಿಯಾಗಿ ಪಿಜ್ಜಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ನೀರಿಗೆ ಈಸ್ಟ್ ಹಾಕ್ಕೋಬೇಕು. ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಈಸ್ಟು. 2 to 3 ಸ್ಪೂನ್ಸ್ ಆಫ್ ಈಸ್ಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ 10 to 15 ಮಿನಿಟ್ಸ್ವರೆಗೂ ಬಿಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಪಿಜ್ಜಾ ಮಾಡ್ತಾಯಿದ್ದೀನಿ. ಸೊ ದಟ್ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನನಗೆ ಅಳತೆ ಎಲ್ಲ ಗೊತ್ತಿಲ್ಲ, ನಾನು ಜಸ್ಟ್ ಹಂಗೆ ಹಾಕ್ಕೋತೀನಿ. ಆ್ಯಂಡ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನೆಕ್ಸ್ಟ್ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿಗೆ ಎಷ್ಟು ಹದ ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಆಯಿಲ್ನ ಅದ್ರ ಮೇಲೆಗಡೆ ಹಚ್ಚಿ 1/2 an hour to 45 minutes ಅದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಡಬೇಕು. ಸೊ ದಟ್ ಅದು ಫ್ಲಫಿ ಆಗುತ್ತೆ ಆ್ಯಂಡ್ ಈಸ್ಟ್ ಹಾಕಿರೋದ್ರಿಂದ ರೈಸ್ ಆಗುತ್ತೆ. ಸೊ ದಟ್ ನಮಗೆ ಬೇಸು ತುಂಬ ಚೆನ್ನಾಗಿ ಬರುತ್ತೆ ಅಂತ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ಕುಕ್ಕಿಂಗ್ ವಿಡಿಯೋ ಬೇಕು ಅಂತ ಹೇಳಿ, ನಾನು ಟ್ರೈ ಮಾಡ್ತೀನಿ. ಯಾರಾದರೂ ಹೊಸ ಸಬ್ಸ್ಕ್ರೈಬರ್ ಇದೇ ನನ್ನ ಫಸ್ಟ್ ವಿಡಿಯೋ ನೋಡ್ತಿರೋದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನಾನು ಪಿಜ್ಜಾ ಸಾಸ್ ಮಾಡ್ತಾಯಿದ್ದೀನಿ. ಸೊ ದಟ್ ಫಸ್ಟ್ ಪ್ಯಾನಿಗೆ ಗ್ರೈಂಡ್ ಮಾಡಿರೋ ಅಂಥ ಆನಿಯನ್ಸ್ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಆ್ಯಂಡ್ ನೆಕ್ಸ್ಟ್ ಟೊಮ್ಯಾಟೋನ ನಾನು ಬೇಯಿಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಅದನ್ನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ಕೂಡ ಫ್ರೈ ಮಾಡಬೇಕು. ಟೊಮ್ಯಾಟೊ ಸ್ವಲ್ಪ ಬೆಂದಾದಮೇಲೆ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಆಫ್ಟರ್ 45 ಮಿನಿಟ್ಸ್ ರೈಸ್ ಆಗಿರುತ್ತೆ. ಅದಾದಮೇಲೆ ನಾನು 2 ಬಾಲ್ಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಒಂದು ಪ್ಲೇಟಿಗೆ ಆಯಿಲ್ ಹಾಕಿ ಅದನ್ನು ತಟ್ಕೊತಿದ್ದೀನಿ. ಆ್ಯಂಡ್ ನಾನಿಲ್ಲಿ ಮೈಕ್ರೋ ಓವನಲ್ಲಿ ಇಡ್ತಾಯಿದ್ದೀನಿ, ಸೊ ದಟ್ ನಾನು ಪ್ಲಾಸ್ಟಿಕ್ ತಟ್ಟೆ ಇಟ್ಟಿದ್ದೀನಿ. ತಟ್ಕೊಂಡಿದ್ದಾದಮೇಲೆ ಪೋಕಲ್ಲಿ ನಾನು ಸ್ಮಾಲಾಗಿ ಹೋಲ್ಸ್ ಮಾಡ್ಕೊತೀನಿ, ಸೊ ದಟ್ ಏರ್ ಗ್ಯಾಪ್ಸ್ ಇರಲಿ ಅಂತ, ಸೊ ದಟ್ ಕ್ಲೀನಾಗಿ ರೈಸ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನಾವು ಆಲ್ರೆಡಿ ಮಾಡ್ಕೊಂಡಿರೋ ಟೊಮೆಟೊ ಗೊಜ್ಜಿಗೆ ಮೈನ್ಯೂಸ್ ಹಾಕ್ತಾಯಿದ್ದೀನಿ ನಾನು. ನೀವು ಮೈನ್ಯೂಸ್ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೆ ಹಾಕ್ಬೋದು, ಇಟ್ಸ್ ಯುವರ್ ಚಾಯ್ಸ್. ನಾನಿಲ್ಲಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಬೇಸ್ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸ್ಪ್ರೆಡ್ ಮಾಡಿದಾದಮೇಲೆ ಒಂದು ಲೇಯರ್ ನೀವು ಚೀಸ್ ಹಾಕ್ಕೋಬೋದು. ನಿಮಗೆ ಚೀಸ್ ಅಂದರೆ ತುಂಬ ಇಷ್ಟ ಇದ್ದರೆ. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಸೊ ದಟ್ ನಾನು ಚೀಸ್ನ ಹಾಕಿಲ್ಲ, ಹಂಗೆ ವೆಜ್ಜೀಸ್ ಹಾಕ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಆನಿಯನ್ಸ್. ನೀವು ಬೇಕಾದರೆ ಆಲಿವ್ಸ್, ಕ್ಯಾರೆಟ್, ಯಾವ ವೆಜಿಟೇಬಲ್ ತಿಂತೀರಾ ಆ ವೆಜಿಟೇಬಲ್ ಹಾಕ್ಕೋಬೋದು. ನಾನು ಓವನಲ್ಲಿ 3 ಮಿನಿಟ್ಸ್ ಇಟ್ಟಿದ್ದೆ. ನಾನಿಲ್ಲಿ ಕ್ಯೂಬ್ ಚೀಸ್ನ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಮೊಸರೆಲ್ಲ ಹಾಕ್ಕೋಬೋದು. ನನ್ನ ಹತ್ರ ಮೊಸರೆಲ್ಲ ಸಿಗಲಿಲ್ಲ ನಮ್ಮ ಮನೆ ಹತ್ರ, ಸೊ ದಟ್ ನಾನು ನಾರ್ಮಲ್ ಚೀಸೇ ಹಾಕ್ತಿದ್ದೀನಿ. ಆ್ಯಂಡ್ 3 ಮಿನಿಟ್ಸ್ ಆದಮೇಲೆ ಈ ಥರ ಇರುತ್ತೆ. ಆ್ಯಂಡ್ ಸ್ಲೈಸ್ ಮಾಡ್ಕೊಳ್ಳಿ ಆ್ಯಂಡ್ ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಬೇಕಾದರೆ ಬೇಸ್ನ ಮೊದಲೇ ಬೇಯಿಸ್ಕೊಂಡು ಹೆಂಚು ಮೇಲೆ, ಅದಾದಮೇಲೆ ಕೂಡ ಟೊಮೆಟೊ ಸಾಸ್ ಆ್ಯಂಡ್ ವೆಜ್ಜೀಸ್ ಹಾಕ್ಕೊಳ್ಬೋದು. ನಾನಿಲ್ಲಿ ಡೈರೆಕ್ಟ್ ಬೇಯಿಸದೆ ಹಾಗೆ ಮಾಡಿದ್ದೀನಿ. ಡಿಫ್ರೆನ್ಸ್ ಏನಿರಲ್ಲ, ಸೇಮ್ ಟೇಸ್ಟ್ ಇರುತ್ತೆ. ಇದು ಓವನ್ ಇಲ್ಲದೆ ಇರೋರು ಹೇಗೆ ಮಾಡೋದು ಅಂತ. ಸೊ ದಟ್ ಸೇಮ್ ಪ್ರೊಸೀಜರ್. ಅಲ್ಲಿ ಪ್ಲೇಟ್ ಮೇಲೆ ನಾವು ಹೊತ್ಕೊಂಡು ಹಾಕ್ತೀವಿ, ಇಲ್ಲಿ ಡೈರೆಕ್ಟಾಗಿ ಪ್ಯಾನ್ ಮೇಲೇ ಹೊತ್ಕೊಂಡು ಪೋಕಲ್ಲಿ ಹೋಲ್ಸ್ ಮಾಡ್ಕೊತೀವಿ. ನೆಕ್ಸ್ಟ್ ನಾವು ಮಾಡ್ಕೊಂಡಿರೋಂಥ ಸಾಸ್ನ ಸ್ಪ್ರೆಡ್ ಮಾಡ್ತೀವಿ. ಅದಾದಮೇಲೆ ವೆಜ್ಜೀಸ್ ಆ್ಯಂಡ್ ಚೀಸ್ ಹಾಕಿ ಒಂದು 2 to 3 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಅದು ಪಿಜ್ಜಾ ಕ್ಲೀನಾಗಿ ಫ್ಲಫಿಯಾಗಿ ಬರುತ್ತೆ. ಆ್ಯಕ್ಚುಲಿ ಓವನ್ಗಿಂತ ಪ್ಯಾನ್ ಮೇಲೇ ತುಂಬ ಫ್ಲಫಿಯಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡಿದ್ದೀನಿ ಕ್ಯಾಪ್ಸಿಕಮ್, ಸೊ ದಟ್ ಕ್ಲೀನಾಗಿ ಟೇಸ್ಟಿಗೆ ಸಿಗುತ್ತೆ. ನೀವು ಬೇಕಾದರೆ ಟೊಮ್ಯಾಟೊ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಟೊಮ್ಯಾಟೊ ಹಾಕಿಲ್ಲ, ಬಿಕಾಸ್ ಆಲ್ರೆಡಿ ಸಾಸಲ್ಲಿ ತುಂಬ ಟೊಮ್ಯಾಟೊ ಇರುತ್ತೆ ಆ್ಯಂಡ್ ಹುಳಿ ಆಗುತ್ತೆ ಅಂತ ನಾನು ಬರೀ ಕ್ಯಾಪ್ಸಿಕಮ್ ಮಾತ್ರ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಚೀಸ್ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ, ಸ್ವಲ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.